ಬೆಂಗಳೂರಿನಲ್ಲಿ ನಕಲಿ ಔಷಧ ದಂಧೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಸಿಕ್ಕಿಬಿದ್ದ ಪ್ರಮುಖ ಆರೋಪಿ ಪ್ರಶಾಂತ್ ನಕಲಿ ಔಷಧ ಅಡ್ಡೆ ಮೇಲೆ ದಾಳಿಗೂ ಮುನ್ನವೇ ವಿದೇಶಕ್ಕೆ ಈತ ಹಾರಿದ್ದಾನೆ. ಪ್ರಶಾಂತ್ಗಾಗಿ ಹುಡುಕಾಡಿದ್ದ ತಾವರೆಕೆರೆ ಪೊಲೀಸರು ದುಬೈನಲ್ಲಿ ಪ್ರಶಾಂತ್ ತಲೆಮರೆಸಿಕೊಂಡ ಮಾಹಿತಿ ಕೂಡ ಸಿಕ್ಕಿದೆ. ಪ್ರಶಾಂತ್ ಪತ್ತೆಗಾಗಿ ಲುಕ್ಔಟ್ ನೋಟಿಸ್ ಅನ್ನು ಹೊರಡಿಸಿದ್ದ ಎಸ್ಐಟಿ ಟೀಮ್ ಅಜರ್ಬೈಜಾನ್ ದೇಶದಿಂದ ನಕಲಿ ಔಷಧ ತರುವಾಗ ಈತ ಸಿಕ್ಕಿಬಿದ್ದಿದ್ದಾನೆ. ಕಸ್ಟಮ್ಸ್ ಅಧಿಕಾರಿಗಳ ಬಲೆಗೆ ಬಿದ್ದ ಪ್ರಮುಖ ಆರೋಪಿ ಪ್ರಶಾಂತ್ ಅಜರ್ಬೈಜಾನ್ ಏರ್ಪೋರ್ಟ್ನಲ್ಲಿ ಪ್ರಶಾಂತ್ ಸೇರಿ ಮೂವರ ಬಂಧನ ಆಗಿದೆ. ಆಗಸ್ಟ್ 8ಕ್ಕೆ ದುಬೈಗೆ ಹಾರಿ ಅಲ್ಲಿಂದ ಅಜರ್ಬೈಜಾನ್ಗೆ ಈತ ತೆರಳಿದ್ದಾನೆ. ಸದ್ಯ ಅಜರ್ಬೈಜಾನ್ ಕಸ್ಟಮ್ ಅಧಿಕಾರಿಗಳ ವಶದಲ್ಲಿರೋ ಪ್ರಶಾಂತ್ ಇನ್ನೆರಡು ದಿನಗಳಲ್ಲಿ ಪ್ರಶಾಂತ್ನನ್ನ ಭಾರತಕ್ಕೆ ಎಸ್ಐಟಿ ಟೀಮ್ ಕರೆ ತರಲಿದೆ. ಕೊನೆಗೂ ಕೂಡ ಸಿಕ್ಕಿಬಿದ್ದ ಪ್ರಮುಖ ಆರೋಪಿ ಪ್ರಶಾಂತ್ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ನಕಲಿ ಹಾಗೂ ಕಳಪೆ ಔಷಧ ಮಾರಾಟ ಜಾಲಕ್ಕೆ ಅಂತಾರಾಷ್ಟ್ರೀಯ ನಂಟು ಇರುವುದು ಇಲ್ಲಿ ಬಯಲಾಗಿದೆ. ಇನ್ನು ಪ್ರಕರಣದ ಪ್ರಮುಖ ರೂವಾರಿ ನಾಗರಬಾವಿಯ ಪ್ರಶಾಂತ್ ಹಾಗೂ ಆತನ ಇಬ್ಬರು ಸಹಚರರು ಪಶ್ಚಿಮ ಏಷ್ಯಾದ ದೇಶವೊಂದರ ವಿಮಾನ ನಿಲ್ದಾಣದಲ್ಲಿ ಕಸ್ಟಮ್ಸ್ ಅಧಿಕಾರಿಗಳ ಬಲೆಗೆ ಬಿದ್ದಿದ್ದಾರೆ ಅನ್ನೋದು ಗೊತ್ತಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಕುಮಾರ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಜಯ್, ಈಗ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ನಕಲಿ ಹಾಗೂ ಕಳಪೆ ಔಷಧ ಮಾರಾಟ ಜಾಲಕ್ಕೆ ಇಲ್ಲಿ ಅಂತಾರಾಷ್ಟ್ರೀಯ ನಂಟು ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರಮುಖ ಆರೋಪಿ ಪ್ರಶಾಂತ್ ಕೂಡ ಸಿಕ್ಕಿಬಿದ್ದಿದ್ದಾನೆ. ಏನಿದೆ ಇದ್ರ ಬಗ್ಗೆ ಡೀಟೇಲ್ಸ್? ಖಂಡಿತವಾಗ್ಲೂ ಅಂಕಿತ, ಏನು ಬೆಂಗಳೂರಿನಲ್ಲಿ ನಕಲಿ ಔಷಧಿ ದಂಧೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ಐಟಿ ಕೂಡ ರಚನೆ ಆಗಿರುವಂತದ್ದು. ಹೀಗಾಗಿ ಏನು ತಾವರೆಕೆರೆ ಪೊಲೀಸರು ಕೂಡ ಈಗಾಗಲೇ ಏನು ತನಿಖೆಯನ್ನ ಮಾಡ್ತಾ ಇದ್ರು. ಆದ್ರೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಏನು ವೇಗವಾಗಿ ಈಗಾಗಲೇ ತನಿಖೆಯನ್ನ ಮಾಡುವಂತ ಸಂದರ್ಭದಲ್ಲಿ ಕೂಡ ಈಗಾಗಲೇ ಅಜರ್ಬೈಜಾನ್ ಎಂಬ ದೇಶದಲ್ಲೂ ಕೂಡ ಆತ ಈಗಾಗಲೇ ಸಿಕ್ಕಿದ್ದಾನೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಪ್ರಶಾಂತ್ ಅಂತ ಹೇಳಿ ಕಿಂಗ್ ಪಿನ್, ಈತನೇ ಬೇರೆ ಬೇರೆ ದೇಶಗಳಿಂದ ಇಲ್ಲಿಗೆ ಎಕ್ಸ್ಪೋರ್ಟ್ಸ್ ಅನ್ನು ಕೂಡ ಮಾಡ್ತಾ ಇದ್ದ. ಇಲ್ಲಿ ಕೆಲವೊಂದು ಮೆಡಿಕಲ್ ಜೊತೆಗೆ ಕೆಲವೊಂದು ಆಸ್ಪತ್ರೆಗೂ ಕೂಡ ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದ ಅನ್ನೋದು ಕೂಡ ಗೊತ್ತಾಗಿರುವಂತದ್ದು. ಈಗಾಗಲೇ ಅಲ್ಲಿನ ಏರ್ಪೋರ್ಟ್ ನಲ್ಲೂ ಕೂಡ ಈಗಾಗಲೇ ಪ್ರಶಾಂತ್ ಸೇರಿ ಆತನ ಗ್ಯಾಂಗ್ ನಲ್ಲಿದ್ದಂತಹ ಮೂವರನ್ನು ಕೂಡ ಈಗಾಗಲೇ ಅರೆಸ್ಟ್ ಮಾಡಿರುವಂತದ್ದು. ಈಗಾಗಲೇ ಇಂಟರ್ಪೋಲ್ ಮುಖಾಂತರ ಆರೋಪಿಗಳನ್ನು ಕೂಡ ಈಗಾಗಲೇ ವಶಕ್ಕೆ ಪಡ್ಕೊಳ್ಳೋದಕ್ಕೆ ಕೂಡ ಏನು ಎಸ್ಐಟಿ ಕೂಡ ಮುಂದಾಗ್ತಿದೆ. ಯಾಕಂದ್ರೆ ಅಲ್ಲಿಂದ ಅರೆಸ್ಟ್ ಮಾಡ್ಬೇಕು ಅಂದ್ರೆ ಕೆಲವೊಂದು ಪ್ರೊಸೀಜರ್ಗಳನ್ನು ಕೂಡ ಫಾಲೋ ಮಾಡ್ಬೇಕಾಗತ್ತೆ. ಆ ಒಂದು ದೃಷ್ಟಿಯಲ್ಲೂ ಕೂಡ ಈಗಾಗಲೇ ಪೊಲೀಸರು ಕೂಡ ಈಗಾಗಲೇ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಈಗಾಗಲೇ ಸದ್ಯ ಅಜರ್ಬೈಜಾನ್ನ ಕಸ್ಟಮ್ ಅಧಿಕಾರಿಗಳು ಇನ್ನು ಈ ಪ್ರಶಾಂತನ್ನು ಕೂಡ ಈಗಾಗಲೇ ಏನು ವಶಕ್ಕೆ ಪಡ್ಕೊಂಡಿದ್ದಾರೆ. ಜೊತೆಗೆ ಪ್ರಶಾಂತ್ ಪತ್ತೆಗಾಗಿ ಲುಕ್ಔಟ್ ನೋಟಿಸ್ ಅನ್ನು ಕೂಡ ಎಸ್ಐಟಿ ಜಾರಿ ಮಾಡಿದೆ. ಯಾಕಂದ್ರೆ ಈಗಾಗಲೇ ಯಾರೇ ಕೂಡ ಹೊರ ದೇಶದಲ್ಲಿ ಇದ್ದಾರೆ ಅಂದ್ರೆ ಅಲ್ಲಿ ಏನು ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡಬೇಕಾಗತ್ತೆ. ಆ ಒಂದು ಕೆಲಸವನ್ನು ಕೂಡ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಕೂಡ ಏನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನೆರಡು ದಿನಗಳಲ್ಲಿ ಪ್ರಶಾಂತ್ ಅನ್ನು ಕೂಡ ಭಾರತಕ್ಕೆ ಕರೆತದ್ದು ಇಲ್ಲೂ ಕೂಡ ಇಂಟ್ರಾಗೇಷನ್ ಮಾಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತ ಹೇಳ್ಬೋದು ಅಂಕಿತ. ಥ್ಯಾಂಕ್ ಯು ಅಜಯ್ ಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.